ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಯಶಸ್ವಿ ಸೌಹಾರ್ದಯುತ ಶಾಂತಿ ಸಭೆ ನಡೆಸಿದ್ದೇವೆ. ಅನೇಕ ಧನಾತ್ಮಕ ಸಲಹೆಗಳು ಬಂದಿವೆ. ನಾವು ಸಂಬಂಧಪಟ್ಟವರ ಜೊತೆ ಚರ್ಚಿಸಿ ಪರಿಹಾರ ಕಂಡುಕೊಳ್ಳುತ್ತೇವೆ. ಯಾರೂ ವಿರುದ್ಧವಾಗಿ ಮಾತನಾಡಿಲ್ಲ. ಕಠಿಣ ಕ್ರಮಗಳಿಗೆ ಅವಕಾಶವನ್ನ ಕೊಡಬೇಡಿ. ಪೊಲೀಸ್ ಇಲಾಖೆ ತನ್ನ ಕೆಲಸ ಮಾಡ್ತಾ ಇದೆ, ಜೊತೆಗೆ ಜನರು ಕೂಡ ಕೆಲಸ ಮಾಡಬೇಕು. ದ್ವೇಷ ಭಾಷಣ ಹಾಗೂ ಸುಳ್ಳು ಸುದ್ದಿಗಳ ವಿರುದ್ಧ ಕಾಯ್ದೆ ತರ್ತೇವೆ. ನಾವು ಕಾನೂನು ಪ್ರಕಾರ ಏನು ಮಾಡಿದ್ರೂ ಕೇಳಲ್ಲ, ಉಲ್ಲಂಘನೆ ಆದರೆ ಬಿಡಲ್ಲ. ದನ ಸಾಗಾಟದ ವೇಳೆ ನೈತಿಕ ಪೊಲೀಸ್ಗಿರಿ ಮಾಡಬಾರದು ಎಂದಿದ್ದೇವೆ. ಅಂಥ ಅಕ್ರಮ ಇದ್ರೆ ಪೊಲೀಸರಿಗೆ ತಿಳಿಸಿ ಕಾನೂನು ಕೈಗೆತ್ತಿಕೊಳ್ಳಬೇಡಿ. ಕಾನೂನು ಉಲ್ಲಂಘನೆ ಆಗಬಾರ್ದು, ಅದು ಬಹಳ ಮುಖ್ಯ ಎಂದರು. ಕಾನೂನು ವಿರುದ್ಧವಾಗಿ ಯಾರೋ ಗೋಹತ್ಯೆ ಸಾಗಾಣಿಕೆ ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನು ಪೊಲೀಸ್ನವ್ರಿಗೆ ತಿಳಿಸಿ ಅಲ್ಲ, ಅವರು ವೆರಿಫೈ ಮಾಡ್ತಾರೆ. ಇದು ಅಧಿಕೃತ ಅನಧಿಕೃತ, ಅವ್ರ ಮೇಲೆ ಕ್ರಮ ತಗೋಬೇಕಾ ತಗೋಬಾರ್ದಾ ಅದನ್ನು ಅವರು ಡಿಸೈಡ್ ಮಾಡ್ತೀವಿ. ನೀವು ಯಾಕೆ ಡಿಸೈಡ್ ಮಾಡೋಕ್ಕೆ ಹೋಗ್ತೀರಿ? ಅವಾಗಲೇ ತಾನೇ ಬರೋದು ಪ್ರಾಬ್ಲಮ್. ಇಲ್ಲಿವರೆಗೂ ಬಂದಿರೋ ಪ್ರಾಬ್ಲಮ್ ಏನು? ನಾವೇ ಕಾನೂನನ್ನು ಕೈಗೆತ್ತಿಕೊಳ್ಳೋದಿದೆಯಲ್ಲ, ಅದರಿಂದ ಪ್ರಾಬ್ಲಮ್ ಬರುತ್ತೆ. ಅದು ಬರಬಾರ್ದು. ಮರಳು ಮತ್ತು ಕಲ್ಲಿನ ವಿಚಾರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಸಭೆ ಮಾಡಿದ್ದಾರೆ. ನಮ್ಮ ಪಕ್ಷದಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ. ಕೆಲ ಶಾಸಕರು ಅವರ ಕ್ಷೇತ್ರದ ವಿಚಾರದಲ್ಲಿ ಮಾತ್ರ ಮಾತನಾಡಿದ್ದಾರೆ. ಕ್ಷೇತ್ರಕ್ಕೆ ಹಣ ಬಿಡುಗಡೆಯಾಗಿಲ್ಲ ಅಂತ ಅವರ ಕ್ಷೇತ್ರದ ಬಗ್ಗೆ ಮಾತನಾಡಿದ್ದಾರೆ. ಗ್ಯಾರಂಟಿ ಯೋಜನೆಗಳ ವಿಚಾರದಲ್ಲಿ ರಾಜ್ಯದ ಹಣಕಾಸು ಸ್ಥಿತಿ ಉತ್ತಮವಾಗಿದೆ ಎಂದು ಈ ಕುರಿತಾದ ಮಾಧ್ಯಮದವರ ಪ್ರಶ್ನೆಗೆ ಪರಮೇಶ್ವರ್ ಉತ್ತರಿಸಿದರು. ಒಬ್ಬೊಬ್ಬರು ಒಬ್ಬೊಂದೊಂದು ಅಭಿಪ್ರಾಯ ಹೇಳ್ತಾರೆ. ಆ್ಯಸ್ ಅ ಗೌರ್ಮೆಂಟ್ ವಿ ಹ್ಯಾವ್ ಟೇಕನ್ ಸಮ್ ಡಿಸಿಷನ್. ನಾವು ಬಡ್ಜೆಟರಿ ಅಲೊಕೇಶನ್ ಮಾಡಿಕೊಂಡೇ ನಾವು ಇದನ್ನು ಮಾಡ್ತಾ ಇರೋದು. ಇಂಪ್ಲಿಮೆಂಟೇಷನ್ನು ಯಾವುದರದ್ದು 5 ಗ್ಯಾರಂಟಿದು ಅಡಾಕಾಗಿ ಏನೂ ಮಾಡ್ತಾ ಇಲ್ಲ. ಮುಖ್ಯಮಂತ್ರಿಗಳು 52,000 ಕೋಟಿ ರೂಪಾಯಿಯನ್ನು ಬಡ್ಜೆಟರಿ ಅಲೊಕೇಶನ್ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಾವು ನಡೆಸಿ ಗೌರ್ಮೆಂಟ್ ಫ್ಲಾಗ್ಶಿಪ್ ಪ್ರೋಗ್ರಾಮ್ ರೀ. ಅವರವರ ಜನರ ಅಭಿಪ್ರಾಯ ಒಬ್ಬೊಬ್ಬರದ್ದು ಅನ್ನೋದು ಇರುತ್ತೆ. ಅದನ್ನು ನಾವು ಅವ್ರದ್ದು ತಪ್ಪು ಅಂತ ನಾನು ಹೇಳಲ್ಲ. ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ.